ಸಿಂಕ್ರೊನೈಸೇಷನ್ ಅಂದರೆ ಏನು ಅಂತ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡೋದು ಲಾಸ್ಟ್ ಗಂಟ ಫುಲ್ಲಾಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಏನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ಮಾತ್ರ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬೇಗ ಬರುತ್ತೆ. ಕಾಮನ್ ಆಗಿ ಸಿಂಕ್ರೊನೈಸೇಷನ್ ಅಂತ ಹೇಳಬೇಕು ಅಂದರೆ ಎರಡು ವಸ್ತುವಿನ ಆಪರೇಷನ್ ಸೇಮ್ ಆಗಿದ್ರೆ ಅದನ್ನು ಸಿಂಕ್ರೊನೈಸೇಷನ್ ಅಂತ ಕರೀತಾರೆ. ಅದೇ ಎಲೆಕ್ಟ್ರಿಕಲ್ ಅಂತ ಬಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿರುವಂಥ ಸೋರ್ಸ್ನ ಪ್ಯಾರಾಮೀಟರ್ ಲೈಕ್ ಫ್ರೀಕ್ವೆನ್ಸಿ ಆಗಿರ್ಬೋದು, ವೋಲ್ಟೇಜ್ ಮತ್ತು ಫೇಸ್ ಆ್ಯಂಗಲ್, ಫೇಸ್ ಸೀಕ್ವೆನ್ಸ್ ಮತ್ತು ವೇವ್ ಫಾರ್ಮ್ ಇವೆಲ್ಲ ಮ್ಯಾಚ್ ಆದರೆ ಅದನ್ನು ಸಿಂಕ್ರೊನೈಸೇಷನ್ ಅಂತ ಕರೀತಾರೆ. ಅರ್ಥ ಆಗಿಲ್ವಾ? ಎಕ್ಸಾಂಪಲ್ ಹೇಳ್ಬೇಕು ಅಂದರೆ, ನನ್ನ ಹತ್ರ ಒಂದು ಲೋಡ್ ಇದೆ, ಅದೇ ರೀತಿ 4 ಜನರೇಟರ್ ಅಥವಾ ಡಿ ಜಿ ಸೆಟ್ನ ಇಟ್ಟಿದ್ದೀನಿ. ಈಗ ಆ ಲೋಡ್ಗೆ ನಾನು ಒಂದು ಡಿ ಜಿಯಿಂದ ಸಪ್ಲೈ ಕೊಡ್ತೀನಿ. ಈಗ ಆ ಲೋಡ್ ಇನ್ಕ್ರೀಸ್ ಮಾಡಿದಾಗ ಸಪ್ಲೈ ಡಿಮ್ಯಾಂಡ್ ಆಗುತ್ತೆ. ಇದಕ್ಕೆ ಇರುವಂಥ ಡಿ ಜಿನ ಆನ್ ಮಾಡ್ತೀನಿ. ಆಗ ಆ ರೀತಿ ಆನ್ ಮಾಡಿದಾಗ ಆ 4 ಡಿ ಜಿನೂ ನಾನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತೀನಿ. ಆ ರೀತಿ ಕನೆಕ್ಟ್ ಮಾಡಿದಾಗ ಆ 4 ಡಿ ಜಿನ ಪ್ಯಾರಾಮೀಟರ್ ಆಲ್ರೆಡಿ ಹೇಳ್ದಂಗೆ ಫ್ರೀಕ್ವೆನ್ಸಿ, ವೋಲ್ಟೇಜ್, ಫೇಸ್ ಆ್ಯಂಗಲ್, ಫೇಸ್ ಸೀಕ್ವೆನ್ಸ್ ಈಕ್ವಲ್ ಆಗಿರಬೇಕು. ಇದೆಲ್ಲ ಈಕ್ವಲ್ ಆಗಿದ್ರೆ ಈ ಕಂಡೀಷನ್ನ ನಾವು ಸಿಂಕ್ರೊನೈಸೇಷನ್ ಅಂತ ಕರಿತೀವಿ. ಸಿಂಕ್ರೊನೈಸೇಷನ್ನ ಪ್ಯಾರಲಲ್ ಆಪರೇಷನ್ ಆಫ್ ಜನರೇಟರ್ ಅಥವಾ ಆಲ್ಟರ್ನೇಟರ್ ಅಂತ ಕರೀತಾರೆ. ಈ ಜನರೇಟರ್ನ ನಾವು ಪ್ಯಾರಲಲ್ ಆಪರೇಷನ್ ಮಾಡುವಾಗ ಅಥವಾ ಸಿಂಕ್ರೊನೈಸೇಷನ್ ಮಾಡುವಾಗ ಏನೇನು ಅಬ್ಸರ್ವ್ ಮಾಡಿರಬೇಕು ಅಂದರೆ, ಫಸ್ಟ್ ಒನ್ ರಿಲಯಬಿಲಿಟಿ, ಎರಡನೇದು ಕಂಟಿನ್ಯೂಟಿ, ಮೂರನೇದು ಲೋಡ್ ರಿಕ್ವೈರ್ಮೆಂಟ್, ನಾಲ್ಕನೇದು ಎಫಿಷಿಯನ್ಸಿ, ಐದನೇದು ಕೆಪಾಸಿಟಿ. ಫಸ್ಟ್ ಒನ್ ರಿಲಯಬಿಲಿಟಿ. ಒಂದು ಲಾರ್ಜ್ ಇಂಡಸ್ಟ್ರಿಯಲ್ಲಿ ಒಂದೊಂದು ಸೆವೆರಲ್ ಯೂನಿಟ್ ರಿಲಯಬಿಲಿಟಿ ಹೈ ಆಗಿರುತ್ತೆ. ಅದಿಲ್ಲದೆ ಒಂದು ಸಿಂಗಲ್ ಜನರೇಟರ್ಗಿಂತ ನಂಬರ್ ಆಫ್ ಪ್ಯಾರಲಲ್ ಆಪರೇಷನ್ ಜನರೇಟರ್ನ ರಿಲಯಬಿಲಿಟಿ ಹೈ ಆಗಿರುತ್ತೆ. ಎಕ್ಸಾಂಪಲ್ಗೆ ಒಂದು ಎ ಇಂಡಸ್ಟ್ರಿ 2000 KVA ಜನರೇಟರ್ ಇರುತ್ತೆ, ಅದನ್ನು ಪ್ಲೇಸ್ ಮಾಡಿರ್ತಾರೆ. ಓಕೆನಾ, 2000 KVA ಜನರೇಟರ್ನ ಪ್ಲೇಸ್ ಮಾಡಿರ್ತಾರೆ. ಮತ್ತೊಂದು ಇಂಡಸ್ಟ್ರಿ ಆ ಬಿ ಇಂಡಸ್ಟ್ರಿ 500 KVA 4 ಜನರೇಟರ್ನ ಪ್ಲೇಸ್ ಮಾಡಿರ್ತಾರೆ. ಈಗ ಎ ಇಂಡಸ್ಟ್ರಿನಲ್ಲಿ ಇ ಬಿ ಫೇಲ್ಯೂರ್ ಆಗಿ ಡಿ ಜಿ ಅಥವಾ ಜನರೇಟರ್ನ ಆನ್ ಮಾಡ್ತಾರೆ. ಡಿ ಜಿ ಅಂದರೆ ಒಂದೇ ಅಥವಾ ಜನರೇಟರ್ ಅಂದರೆ ಒಂದೇ. ಆನ್ ಮಾಡಿದಾಗ ಜನರೇಟರ್ ಪ್ರಾಬ್ಲಮ್ ಆದರೆ ಆ ಕಂಪ್ನಿನಲ್ಲಿ ಪವರ್ ಫೇಲ್ಯೂರ್ ಆಗಿ ಲೋಡ್ಗೆ ಸಪ್ಲೈ ಬರಲ್ಲ. ಇ ಬಿ ಆದರೂ ಸರಿ, ಇ ಬಿ ಫೇಲ್ಯೂರ್ ಆಗಿರುತ್ತೆ, ಡಿ ಜಿನೂ ಫೇಲ್ಯೂರ್ ಆಗಿರುತ್ತೆ. ಇವಾಗ ಕಂಪ್ನಿಗೆ ಲಾಸ್ ಆಗಿರುತ್ತೆ. ಸರಿನಾ? ಅದೇ ಬಿ ಇಂಡಸ್ಟ್ರಿ ಇ ಬಿ ಫೇಲ್ಯೂರ್ ಆಗಿ ಡಿ ಜಿನ ಆನ್ ಮಾಡ್ತಾರೆ. ಯಾವುದಾದ್ರೂ ಒಂದು ಅಥವಾ ಎರಡು ಡಿ ಜಿ ಫೇಲ್ಯೂರ್ ಆದರೆ ಮಿಕ್ಕಿರುವಂಥ ಡಿ ಜಿನ ಆ್ಯಕ್ಟಿವೇಟ್ ಮಾಡ್ತಾರೆ. ಸರಿನಾ? ಆ್ಯಕ್ಟಿವೇಷನ್ ಇರುತ್ತೆ. ಸೊ ಆವಾಗ ಕಂಪ್ನಿಗೆ ಲೋಡ್ ಪ್ರಾಬ್ಲಮ್ ಆಗಲ್ಲ, ಲೋಡ್ಗೆ ಕಂಟಿನ್ಯೂಸ್ ಸಪ್ಲೈ ಹೋಗ್ತಾ ಇರುತ್ತೆ. ಸೊ ಇದರಿಂದ ರಿಲಯಬಿಲಿಟಿನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎರಡನೇದು ಕಂಟಿನ್ಯೂಟಿ. ನಾವು ಒಂದು ಇಂಡಸ್ಟ್ರಿಗೆ ಕಂಟಿನ್ಯೂಸ್ ಪವರ್ ಸಪ್ಲೈ ಕೊಡೋ ರೀತಿ ಮೇಂಟೈನ್ ಮಾಡಬೇಕು. ನಾವು ಆಲ್ರೆಡಿ ಹೇಳ್ದಂಗೆ 4 ಜನರೇಟರ್ನ ಪ್ಯಾರಲಲ್ಲೇ ಕನೆಕ್ಟ್ ಮಾಡಿರ್ತೀವಿ. ಇವಾಗ ಆ 4 ಜನರೇಟರ್ನಲ್ಲಿ ಯಾವುದಾದ್ರೂ ಒಂದು ಜನರೇಟರ್ನ ನಾವು ಮೇಂಟೆನೆನ್ಸ್ ಆ್ಯಕ್ಟಿವಿಟಿ ಪಡ್ಕೊಂಡ್ರೂ ಮಿಕ್ಕಿರುವಂತಹ ಜನರೇಟರಿಂದ ನಾವು ಆ ಇಂಡಸ್ಟ್ರಿಗೆ ಕಂಟಿನ್ಯೂಸ್ ಪವರ್ ಸಪ್ಲೈ ಕೊಡ್ತಾ ಇರ್ಬೋದು. ಅದೇ ಒಂದು ಜನರೇಟರ್ನ ಪ್ಲೇಸ್ ಮಾಡಿದರೆ ನಾವು ಕಂಟಿನ್ಯೂಸ್ ಪವರ್ ಸಪ್ಲೈ ಕೊಡೋಕ್ಕಾಗಲ್ಲ. ಅದಕ್ಕೆ ನಾವು ಆ ರೀತಿ ಕಂಟಿನ್ಯೂಸ್ ಪವರ್ ಸಪ್ಲೈ ಕೊಡೋ ರೀತಿ ನಾವು ಮೇಂಟೈನ್ ಮಾಡಬೇಕು. ಮೂರನೇದು ಲೋಡ್ ರಿಕ್ವೈರ್ಮೆಂಟ್. ಇದನ್ನು ಸೆಂಟ್ರಲ್ ಸ್ಟೇಷನ್ ಚೇಂಜಸ್ ಕಂಟಿನ್ಯೂಸ್ಲಿ ಅಂತ ಕರೀತಾರೆ. ಹಂಗಂದರೆ ಲೈಟ್ ಲೋಡ್ ಟೈಮ್ನಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಜನರೇಟರ್ನ ಆನ್ ಮಾಡೋ ರೀತಿ ನಾವು ಆ 4 ಜನರೇಟರ್ನ ಕನೆಕ್ಟ್ ಮಾಡಿರಬೇಕು. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವಾಗ ಲೈಟ್ ಲೋಡ್ ಇರುತ್ತೆ, ಆವಾಗ ಒಂದು ಜನರೇಟರ್ ಮಾತ್ರ ಆನ್ ಮಾಡಬೇಕು. ಇವಾಗ ಲೈಟ್ ಲೋಡ್ ಮತ್ತು ಎಲ್ಲ ಲೋಡ್ನ ಆನ್ ಮಾಡಿರ್ತಾರೆ. ಆವಾಗ ನಾವು ಆ 4 ಜನರೇಟರ್ನ ಆನ್ ಮಾಡೋ ರೀತಿ ಕನೆಕ್ಟ್ ಮಾಡಿರಬೇಕು ಆ ಜನರೇಟರ್ನ. ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ. ಇವಾಗ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಲೋಡ್ ತಕ್ಕಂಗೆ ನಾವು ಲೋಡ್ ಡಿಮ್ಯಾಂಡ್ ಆದಾಗ ನಾವು ಎಷ್ಟು ಡಿ ಜಿನ ಆನ್ ಮಾಡಬೇಕು ಆ ರೀತಿ ನಾವು ಕನೆಕ್ಟ್ ಮಾಡಿರಬೇಕು. ಇದೇ ಆಗಿರುತ್ತೆ ಲೋಡ್ ರಿಕ್ವೈರ್ಮೆಂಟ್. ನಾಲ್ಕನೇದು ಹೈ ಎಫಿಷಿಯನ್ಸಿ. ಸೊ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರುವಂಥ ಎಲ್ಲ ಜನರೇಟರ್ನ ಎಫಿಷಿಯನ್ಸಿ ಜನರೇಟರ್ ರೇಟೆಡ್ ವ್ಯಾಲ್ಯೂಗಿಂತ ಜಾಸ್ತಿ ಇರೋ ರೀತಿ ಮೇಂಟೈನ್ ಮಾಡಬೇಕು. ಇದನ್ನು ಹೈ ಎಫಿಷಿಯನ್ಸಿ ಕರೀತಾರೆ. ಸೊ ಐದನೇದು ಎಕ್ಸ್ಪೆಂಡಬಲ್ ಕೆಪಾಸಿಟಿ. ಇವಾಗ ಒಂದು ಇಂಡಸ್ಟ್ರಿ ಇರುತ್ತೆ, ಮತ್ತೆ ಪಕ್ಕದಲ್ಲೇ ಒಂದು ಹೊಸ ಪ್ಲ್ಯಾಂಟ್ನ ಶುರು ಮಾಡಿದ್ರೆ ಅದಕ್ಕೆ ನಾವು ಮತ್ತೆ ಜನರೇಟರ್ ರೇಟಿನ ಹೈ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಮತ್ತೆ ಎಕ್ಸ್ಟ್ರಾ ಜನರೇಟರ್ನ ಹಾಕೋ ರೀತಿ ನಾವು ಆ ಜಾಗದಲ್ಲಿ ರಿಕ್ವೈರ್ಮೆಂಟ್ ಆಗಿರುವಂಥ ಪ್ಯಾನಲ್ನ ನಾವು ಎಕ್ಸ್ಟ್ರಾ ಪ್ಲೇಸ್ ಮಾಡಿರಬೇಕು. ಇದನ್ನು ಲೋಡ್ ಎಕ್ಸ್ಪ್ಯಾಂಡಬಲ್ ಕೆಪಾಸಿಟಿ ಅಂತ ಕರೀತಾರೆ. ಸೊ ಇದು ಒಂದು 4 ಜನರೇಟರ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡುವಾಗ ಅಬ್ಸರ್ವ್ ಮಾಡಬೇಕು ಅಂತ 5 ಮೈನ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ಕಂಡೀಷನ್. ಹಾಗೂ ಆ 4 ಜನರೇಟರ್ನ ನಾವು ಕನೆಕ್ಟ್ ಮಾಡುವಾಗ ಏನೇನು ಕಂಡೀಷನ್ನ ಫಾಲೋ ಮಾಡಬೇಕು ಅಂತ ನೋಡಬೇಕು. ಸೊ ಟೋಟಲಾಗಿ ಒಂದು 4 ಕಂಡೀಷನ್ ಫಾಲೋ ಮಾಡಬೇಕಾಗುತ್ತೆ. ಒಂದು
ಫೇಸ್ ಸೀಕ್ವೆನ್ಸ್, ಎರಡನೇದು ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್, ಮೂರನೇದು ಫ್ರೀಕ್ವೆನ್ಸಿ, ನಾಲ್ಕನೇದು ಫೇಸ್ ಆ್ಯಂಗಲ್. ಸೊ ಫಸ್ಟ್ ಒನ್ ಫೇಸ್ ಸೀಕ್ವೆನ್ಸ್. ಇವಾಗ ಒಂದು ಜನರೇಟರ್ನಲ್ಲಿ 3 ಫೇಸ್ ಪ್ರೊಡ್ಯೂಸ್ ಆಗುತ್ತೆ. ಆ 3 ಫೇಸ್ ಪವರ್ ಸಪ್ಲೈನಲ್ಲಿರುವಂಥ RYB ಮೂರನ್ನೂ ಸೇಮ್ ಆಗಿ ಈಕ್ವಲ್ ಆಗಿ ಕನೆಕ್ಟ್ ಮಾಡಬೇಕು. ಹಾಗಂದರೆ ಆರ್ಗೆ ಆರ್, ವೈಗೆ ವೈ, ಬಿಗೆ ಬಿ. ಇವಾಗ ಎರಡು ಜನರೇಟರ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಆ ಎರಡೂ ಜನರೇಟರ್ನಲ್ಲಿರುವಂಥ ಆರ್ಗೆ ಬಿ, ಬಿಗೆ ವೈ, ವೈಗೆ ಕನೆಕ್ಟ್ ಮಾಡಬೇಕು. ಅದೇ ಆರ್ಗೆ ವೈಗೆ, ಬಿಗೆ ವೈಗೆ ಆರ್ಗೆ ಕನೆಕ್ಟ್ ಮಾಡಿದ್ರೆ ಅದರಿಂದ ಲೋಡ್ ಬಂದು ಆಲ್ಟರ್ನೇಟರ್ ಬಂದು ಕೊಲಾಪ್ಸ್ ಆಗಿ ಫುಲ್ ಡ್ಯಾಮೇಜ್ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಒನ್ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್. ಈ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ನೂ ಅಷ್ಟೇ. ಸೊ ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡುವಾಗ ಬಸ್ ಬಾರ್ ಮತ್ತು ಆಲ್ಟರ್ನೇಟರ್ನ ವೋಲ್ಟೇಜ್ ಬಂದು ಸೇಮ್ ಆಗಿರೋ ರೀತಿ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಮೂರನೇದು ಬಂದು ಫ್ರೀಕ್ವೆನ್ಸಿ. ಎರಡು ಜನರೇಟರ್ನ ಫ್ರೀಕ್ವೆನ್ಸಿ ಸೇಮ್ ಆಗಿರಬೇಕು. ಅದೇ ಸೇಮ್ ಆಗಿಲ್ಲ ಅಂದರೆ ಎರಡು ಆಲ್ಟರ್ನೇಟರ್ನ ಇಂಚಲ್ಲಿರುವಂಥ ಎಕ್ವಿಪ್ಮೆಂಟ್ ಬಂದು ಡ್ಯಾಮೇಜ್ ಆಗಿ ಫುಲ್ ಆಲ್ಟರ್ನೇಟರ್ ಕೊಲಾಪ್ಸ್ ಆಗುತ್ತೆ, ಎರಡು ಜನರೇಟರ್ನ ಆಲ್ಟರ್ನೇಟರ್. ಸೊ ಲಾಸ್ಟ್ ಒನ್ ಫೇಸ್ ಆ್ಯಂಗಲ್. ಇವಾಗ ಬಸ್ ಬಾರ್ ವೋಲ್ಟೇಜ್ ಮತ್ತು ಜನರೇಟರ್ ಔಟ್ಪುಟ್ ವೋಲ್ಟೇಜ್ 0 ಆಗಿರಬೇಕು. 0 ಆಗಿಲ್ಲ ಅಂದರೆ ನಾವು ಕನೆಕ್ಟ್ ಮಾಡಬಾರ್ದು. ಸೊ ಒಂದು ರೀಸನಿಂದ ಫೇಸ್ ಆ್ಯಂಗಲ್ 0 ಆಗಿರಬೇಕು. ಓಕೆನಾ? ಜನರೇಟರ್ನ ಫೇಸ್ ಆ್ಯಂಗಲ್ 0 ಆಗಿರಬೇಕು. 4 ಜನರೇಟರ್ನ ಫೇಸ್ ಆ್ಯಂಗಲ್ ಅಥವಾ ನಂಬರ್ ಆಫ್ ಜನರೇಟರ್ನ ಫೇಸ್ ಆ್ಯಂಗಲ್ 0 ಆಗಿರಬೇಕು. ಆವಾಗ ಮಾತ್ರ ನಾವು ಕನೆಕ್ಟ್ ಮಾಡಬೇಕು. ಈ 4 ಪಾಯಿಂಟ್ನ ನಾವು ಪ್ಯಾರಲಲ್ ಆಪರೇಷನ್ ಮಾಡುವಾಗ ಅಬ್ಸರ್ವ್ ಮಾಡಬೇಕಂದ ಮೇನ್ ಕಂಡೀಷನ್ಸ್ಗಳು. ಸೊ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವ ಹಾಗೆ ಸೈಂಕ್ರೊನೈಸೇಷನ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ಇದರ ಬಗ್ಗೆ ತಿಳ್ಕೋತಾರೆ. ಇದೇ ರೀತಿ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.